ನಿಮ್ಮನ್ಯಾರು ಕಟ್ಟಾಕಿಲ್ಲ, ನಿಮ್ಮನ್ಯಾರು ಹಿಡ್ಕೊಂಡಿಲ್ಲ. ನೀವು ಸಾಧಿಸೋದು ತುಂಬಾ ಇದೆ. ನೀವು ಗೆಲ್ಲಲೇಬೇಕಂದ್ರೆ ಈ ಟ್ರಿಕ್ಸ್ ಅನ್ನ ಫಾಲೋ ಮಾಡಲೇಬೇಕು. ಮುಂದೆ ಹೋಗೋಕೆ ಭಯ ಆಗುತ್ತಾ, ಅಥವಾ ಯಾರಾದ್ರೂ ಏನಾದ್ರೂ ಬೈತಾರೆ ಅಂತ ಹಿಂದೆ ಸರಿತೀರಾ? ನಿಮ್ಮ ಲೈಫ್ ಡಿಸೈಡ್ ಮಾಡೋದು ನೀವೇ. ನಿಮ್ಮ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡಿದ್ರೆ ನಿಮ್ಮ ಲೈಫ್ ಸಕ್ಸಸ್ ಆಗೋದು ಈಸಿ. ನಿಮ್ಮ ಭವಿಷ್ಯದ ಬಾಗಿಲನ್ನ ತೆಗೆಯೋಕೆ ನಿಮ್ಮ ನಿರ್ಧಾರಗಳು, ನಿಮ್ಮ ಆಲೋಚನೆಗಳು ಜೊತೆಗೆ ನೀವು ನಡೆಯುವ ದಾರಿಯೇ ಮುಖ್ಯ ಆಗಿರುತ್ತೆ. ನಮಸ್ಕಾರ ವೀಕ್ಷಕರೇ, ಕನ್ನಡ ಜನಶ್ರೀ ಮೀಡಿಯಾ ಸ್ಕೂಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಪ್ರಮೋದ್ ಕುಂದಗೋಳ್. ವೀಕ್ಷಕರೇ, ನಿಮ್ಮ ಲೈಫ್ ಅಲ್ಲಿ ನೀವು ಸಕ್ಸಸ್ ಆಗ್ಬೇಕಂದ್ರೆ ಕೆಲವು ಟ್ರಿಕ್ಸ್ ಗಳನ್ನ ಫಾಲೋ ಮಾಡ್ಬೇಕು. ನಿಮ್ಮ ಲೈಫ್ ಬದಲಾವಣೆ ಆಗ್ಬೇಕಂತಂದ್ರೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿರುತ್ತೆ. ಅದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಹೌದು, ನೀವು ಮಾರ್ನಿಂಗ್ ಯಾವ ಟೈಮ್ಗೆ ಹೇಳ್ತೀರಲ್ಲ ಅದೇ ಟೈಮ್ಗೆ ನೀವು ನಿಮ್ಮ ಮೈಂಡ್ ಸೆಟ್ ಅನ್ನ ಸೆಟ್ ಮಾಡ್ಕೊಳ್ಬೇಕು. ಪ್ರತಿದಿನಾನು ನೀವು ಅದೇ ಟೈಮ್ಗೆ ಹೇಳ್ಬೇಕು. ನಾನು ಹೇಳ್ತಾ ಇರೋದು 4 ಗಂಟೆಗೆ ಹೇಳಿ, 5 ಗಂಟೆಗೆ ಹೇಳಿ, 6 ಗಂಟೆಗೆ ಎದ್ದೇಳಬೇಕು ಅಂತ ಹೇಳ್ತಾ ಇಲ್ಲ. ನಿಮ್ಮ ಟೈಮ್ ಅನ್ನ ನೀವು ಡಿಸಿಪ್ಲಿನ್ ಆಗಿ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ. ಯಾಕಂದ್ರೆ ಪ್ರತಿ ಕ್ಷಣನೂ ನಿಮ್ಮ ಕೈಯಲ್ಲೇ ಇರುತ್ತೆ. ಎರಡನೇದಾಗಿ, ಡೈಲಿ ರೂಟೀನ್ ಹ್ಯಾಬಿಟ್ ಅಲ್ಲಿ ನೀವು ವ್ಯಾಯಾಮವನ್ನ ಮಾಡಬೇಕು. ನಿಮ್ಮ ಡೈಲಿ ರೂಟೀನ್ನಲ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ವ್ಯಾಯಾಮಕ್ಕೆ ತುಂಬಾ ಅಮೂಲ್ಯವಾದ ಟೈಮ್ ಅನ್ನ ನೀವು ಕೊಡಬೇಕು. ಪ್ರತಿಯೊಬ್ಬರು ಅವರವರ ಲೈಫಲ್ಲಿ ಬಿಲ್ಡ್ ಆಗೋದು ಅವರ ಬಾಡಿ ಮತ್ತೆ ಹೆಲ್ತ್ ಇಂದ. ಸೊ ನಿಮ್ಮ ಬಾಡಿ ಸ್ಟ್ರಾಂಗ್ ಆಗಿದ್ರೆ ನಿಮ್ಮ ಮೈಂಡ್ ಸೆಟ್ ಬಲಿಷ್ಠವಾಗಿ ಓಡುತ್ತೆ. ನಿಮ್ಮ ಮನಸ್ಸು ಸಹ ನಿಮ್ಮ ಮೈಂಡ್ಗೆ ಸರಿಯಾದ ರೀತಿಯಲ್ಲಿ ಸಲಹೆಗಳನ್ನ ಕೊಡುತ್ತೆ. ನೀವು ನಡೆಯೋ ದಾರಿ ತುಂಬಾ ಅಚ್ಚುಕಟ್ಟಾಗಿರುತ್ತೆ. ಮೂರನೇದಾಗಿ, ನಿಮ್ಮ ಡೈಲಿ ರೂಟೀನಲ್ಲಿ ಮೊಬೈಲ್ ಫೋನ್ ಅನ್ನ ಎದ್ದ ತಕ್ಷಣ ಬಳಕೆ ಮಾಡಬೇಡಿ. ಮೊಬೈಲ್ ಅನ್ನ ನೀವು ಎದ್ದ ತಕ್ಷಣ ಮುಟ್ಟಬೇಡಿ. ಯಾಕಂದ್ರೆ ಅದರಲ್ಲಿರುವ ಕಿರಣಗಳು ನಿಮ್ಮ ಕಣ್ಣಿಗೆ ಡೈರೆಕ್ಟ್ ಹಾನಿಯನ್ನ ಮಾಡುತ್ತೆ, ಜೊತೆಗೆ ನಿಮ್ಮ ಮೈಂಡ್ ಅನ್ನ ಡಿಸ್ಟರ್ಬ್ ಮಾಡುತ್ತೆ. ನೀವು ಮಾಡುವ ಡಿಸಿಪ್ಲಿನ್ ಆಗಿ ಇರುವ ಕೆಲವು ಕೆಲಸಗಳನ್ನ ಅದು ಮುಂದೂಡುತ್ತೆ. ಮಾಡಿದ್ರಾಯ್ತು ಬಿಡು, ನಾಳೆ ಮಾಡೋಣ, ಇನ್ನೊಂದು ಸ್ವಲ್ಪ ಬಿಟ್ ಮಾಡೋಣ ಕೆಲಸ. ಸೊ ಇದೆಲ್ಲಾನು ಆಟೋಮೆಟಿಕ್ಲಿ ನಿಮ್ಮ ಮೈಂಡ್ಗೆ ರಿಲ್ಯಾಕ್ಸ್ ಆಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಪ್ಲಾನ್ಗೆ ನೀವು ಸೆಟ್ ಆಗಿದ್ದೀರಾ, ಅದಕ್ಕೆ ಮೊಬೈಲ್ ಅನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಮೊಬೈಲ್ ಅನ್ನ ಅವಾಯ್ಡ್ ಮಾಡಿದ್ರೆ ನಿಮ್ಮ ದಿನಚರಿ ತುಂಬಾ ಅದ್ಭುತವಾಗಿರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣವೇ 1 ಅವರ್ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಎವ್ರಿ ಒನ್ ಲೈಫ್. ಸೊ ನೀವು ಮೊಬೈಲ್ ಅನ್ನ ಸ್ವಲ್ಪ ಅವಾಯ್ಡ್ ಮಾಡಿ ನಿಮ್ಮ ದಿನಚರಿಯನ್ನ ವ್ಯಾಯಾಮಕ್ಕೆ ಅಥವಾ ಯೋಗಾಸನಕ್ಕೆ ಅಥವಾ ಇನ್ನಿತರೆ ಬುಕ್ಸ್ಗೆ, ಬೇರೆ ಬೇರೆ ಆಟಗಳಿಗೆ, ಕ್ರೀಡೆಗಳಿಗೆ ನೀವು ಟೈಮ್ ಅನ್ನ ನೀಡಬಹುದು. ಆಟೋಮೆಟಿಕ್ಲಿ ನಿಮ್ಮ ಮೈಂಡ್, ನಿಮ್ಮ ಬಾಡಿಗೆ ಡಿಸಿಪ್ಲಿನಿಟಿ ಮೇಂಟೈನ್ ಮಾಡುತ್ತೆ. ನಾಲ್ಕನೇದಾಗಿ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಮ ದಿನಚರಿ ಉತ್ತಮವಾದ ಆಹಾರದೊಂದಿಗೆ ಮುಂದುವರಿಸಿ. ಯಾಕಂದ್ರೆ ಪ್ರತಿದಿನಾನು ನೀವು ತಿನ್ನುವ ಆಹಾರ ಪ್ರೋಟೀನ್ ಯುಕ್ತವಾಗಿದ್ದರೆ ಅದು ನಿಮ್ಮ ದಿನವನ್ನ ಉತ್ತಮವಾಗಿರಿಸುತ್ತೆ. ಕಾಳು ಅಥವಾ ಶೇಂಗಾ ಇನ್ನಿತರೆಗಳನ್ನ ನೀವು ಅಳವಡಿಸಿಕೊಳ್ಬೇಕು. ಜೊತೆಗೆ ನೀವು ಮುಂಜಾನೆ ಎದ್ದ ತಕ್ಷಣವೇ ಜಂಕ್ಸ್ ಫುಡ್, ಸೊ ಇದು ಚಿಪ್ಸ್ ತಿಂದ್ವಿ ಅಥವಾ ಬೇರೆ ಬೇರೆ ಜಂಕ್ಸ್ ಫುಡ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡು ತಿಂದ್ರೆ ನಿಮ್ಮ ದಿನಚರಿ ತುಂಬಾ ಹಾಳಾಗುತ್ತೆ. ಜೊತೆಗೆ ನೀವು ಬೊಜ್ಜು ಬರುತ್ತೆ. ಬೊಜ್ಜು ಬಂದ ತಕ್ಷಣ ನೀವು ಯೋಚನೆ ಮಾಡ್ತೀರಾ, ನಾನು ಯಾಕೆ ಹೀಗಾದೆ, ಸೊ ಜನ ಏನಂತಾರೆ, ನನಗೆ ತುಂಬಾ ದುಃಖ ಆಗುತ್ತೆ. ಸೊ ಇಂಥವೆಲ್ಲಾನು ನೀವು ಮತ್ತೆ ಅದನ್ನ ಥಿಂಕ್ ಮಾಡಿ ಆಟೋಮೆಟಿಕ್ಲಿ ನಿಮ್ಮ ಮೈಂಡ್ ಸೆಟ್ ಅನ್ನ ಡಿಮೋಟಿವೇಟ್ ಆಗಿ ಮಾಡ್ಕೊಂತೀರಾ. ನಿಮ್ಮ ದಿನಚರಿಯನ್ನ ಉತ್ತಮವಾಗಿ ಇರಿಸಿಕೊಳ್ಬೇಕಂತಂದ್ರೆ ಉತ್ತಮವಾದ ಆಹಾರದ ಟೈಮ್ ಅನ್ನ ಹಾಕಿಕೊಳ್ಳಿ. ಪ್ರತಿ ಕ್ಷಣನೂ ನೀವು ಯೋಚನೆ ಮಾಡಿದಂತೆ ನಿಮ್ಮ ಜೀವನ ಬದಲಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಕನ್ನಡ ಜನಶ್ರೀ ಮೀಡಿಯಾ ಸ್ಕೂಲ್ ಅಲ್ಲಿ ಈ ರೀತಿ ಮೋಟಿವೇಶನ್ ಟಿಪ್ಸ್ ಗಳನ್ನು ನಾವು ನೀಡ್ತಿರ್ತೀವಿ. ನಿಮಗೆ ಆಸಕ್ತಿ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಉತ್ತಮವಾದ ಪಾಯಿಂಟ್ಸ್ ಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳಿ. ಬದಲಾವಣೆ ಜಗದ ನಿಯಮ, ಆದರೆ ಬದುಕನ್ನ ಬದಲಾಯಿಸುವುದು ನಿಮ್ಮ ಕೈಯಲ್ಲಿದೆ. ಯೋಚನೆ ಮಾಡಿ ಮುನ್ನುಗ್ಗಿ ಯಶಸ್ಸನ್ನ ಪಡೆದುಕೊಳ್ಳಿ. ನಮಸ್ಕಾರ.